ನಮಸ್ಕಾರ ಎಲ್ಲ ವೀಕ್ಷಕರಲ್ಲಿ. ಮೊದಲನೇದಾಗಿ ಈ ಒಂದು ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಮುಖ್ಯಮಂತ್ರಿ ಅಂದರೆ ಒಂದು ಪಕ್ಷದ ಒಂದು ಸ್ಥಾನ ಅಲ್ಲ. ಅದು ಎಲೆಕ್ಷನ್ ಆಗೋವರೆಗೂ ಒಂದು ಪಕ್ಷ. ಒನ್ಸ್ ಗೌರ್ಮೆಂಟ್ ಫಾರ್ಮೇಷನ್ ಆದಮೇಲೆ ಪ್ರೋಸೆಸ್ ಎಲ್ಲ ಮುಗಿದು ಅದೊಂದು ಸರ್ಕಾರ ಅಂತೀವಿ. ಅದರಲ್ಲೂ ಒಂದು ಸುಭದ್ರ ಸರ್ಕಾರ, ಯಾವುದೇ ಒಂದು ಸಮ್ಮಿಶ್ರ ಸರ್ಕಾರ ಅಲ್ಲ, ಎಕ್ಸೆಟ್ರಾ ಬೇರೆ ಥರ ಏನೂ ಅಲ್ಲ. ಒಂದು ಸುಭದ್ರ ಸರ್ಕಾರ, ಅದು ಯಾವುದೇ ಪಕ್ಷ ಇರಲಿ. ಸೊ ಈ ಒಂದು ಕಾಲಘಟ್ಟದಲ್ಲಿ ಏನು ಒಂದು ಚರ್ಚೆಗಳು ನಡೀತಾ ಇದೆ ಮಾಧ್ಯಮಗಳಲ್ಲಿ. ದಿನ ಬೆಳಗ್ಗೆ ಆದರೆ ಮುಖ್ಯಮಂತ್ರಿ ಬದಲಾವಣೆ, ಸ್ಥಾನ ಪಲ್ಲಟ, ಮುಖ್ಯಮಂತ್ರಿಗಳನ್ನ ಇಳಿಸ್ತಾರಂತೆ, ಎತ್ತಾರಂತೆ. ಅನಗತ್ಯ ಚರ್ಚೆಗಳು. ಸೊ ಅದಕ್ಕೆ ಪೂರಕವಾಗಿ ಕೆಲವೊಂದು ಜನಪ್ರತಿನಿಧಿಗಳು, ಅವರ ಅನುಯಾಯಿಗಳು, ಅಭಿಮಾನಿಗಳು ವ್ಯತಿರಿಕ್ತವಾದ ಒಂದು ಹೇಳಿಕೆಗಳು ನೀಡ್ತಾ ಇದ್ದಾರೆ. ಸೊ ಅದು ಆಹಾರ ಆಗಿ ಮಾಧ್ಯಮಗಳು ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ದಿನ ಬೆಳಗ್ಗೆ ಆದರೆ TRPಗೋ ಏನೋ ಇನ್ನೊಂದು ಮತ್ತೊಂದು ಏನೋ ಹೇಳ್ತಾರೆ. ಇರಲಿ, ಅದು ಅವ್ರ ಜೀವನ, ಅದು ಅವ್ರ ವೃತ್ತಿ ಧರ್ಮ. ಬಟ್ ಆ ವೃತ್ತಿ ಧರ್ಮದಲ್ಲಿ ಒಂದು ನೈತಿಕತೆ ಉಳಿಸ್ಕೊಬೇಕಾಗುತ್ತೆ. ಯಾವುದೇ ಒಂದು ವೃತ್ತಿ ಇರಲಿ, ಅದರಲ್ಲಿ ನೈತಿಕತೆ ಉಳಿಸ್ಕೊಬೇಕು. ಯಾಕೆಂದರೆ ಅದರಲ್ಲೂ ಈ ನಮ್ಮ ಮಾಧ್ಯಮಾಂಗ ಅಂತ ನಾವು ಏನು ಹೇಳ್ತೀವಿ, ಈ ಒಂದು ಪತ್ರಿಕಾ ಧರ್ಮ. ಏಕೆಂತಂದರೆ ಈ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಆದಮೇಲೆ ನಮ್ಮ ಪತ್ರಿಕಾ ಮಾಧ್ಯಮಾಂಗ ಅಂತ ನಾವು ಏನು ಕರಿತೀವಿ, ಪತ್ರಿಕೆ ಬರುತ್ತೆ. ಅದರಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಸೋಷಿಯಲ್ ಮೀಡಿಯಾ ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಪಾಸ್ಗೋಸ್ಕರ. ಬಟ್ ಲೀಗಲಿ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಓಕೆ, ಯು ಕನ್ಸಿಡರ್. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವರ ಈ ಒಂದು ನಮ್ಮ ಪತ್ರಿಕಾ ಧರ್ಮದ ಮೇಲೆ ಸಮಾಜದ ಒಂದು ಸ್ವಾಸ್ಥ್ಯ, ಸಮಾಜದ ತಪ್ಪು ಸರಿಗಳನ್ನ ತಿದ್ದೋ ಒಂದು ಜವಾಬ್ದಾರಿ ತುಂಬ ಇದೆ. ಏಕೆಂದರೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಇವರ ಒಂದು ಶ್ರಮ ಮತ್ತು ಕರ್ತವ್ಯ ಜವಾಬ್ದಾರಿ ಎಷ್ಟಿದೆಯೋ ಅದರ 100 ಪಟ್ಟು ಈ ನಮ್ಮ ಪತ್ರಿಕೆಗಳು, ಮಾಧ್ಯಮಗಳ ಮೇಲೆ ಇದೆ. ಸೊ ಆದರೆ ಈ ನಮ್ಮ ಕೆಲವೊಂದು ಮಾಧ್ಯಮಗಳು, ಪತ್ರಿಕೆಗಳು ಈ ಒಂದು ವಿಚಾರವಾಗಿ ಅನ್ನೋಕ್ಕಿಂತ ಹೆಚ್ಚಾಗಿ ಕೆಲವೊಂದು ಸೂಕ್ಷ್ಮ ವಿಚಾರಗಳು ಕೂಡ ತಮ್ಮ ಸಂವೇದನಾಶೀಲತೆ ಕಳ್ಕೊಂಡಿದ್ದಾವೆ. ಅನಗತ್ಯವಾದ ಚರ್ಚೆಗಳು, ಅನಗತ್ಯವಾದ ಒಂದು ಹೇಳಿಕೆಗಳು, ಅದನ್ನು ವಿಭಿನ್ನವಾಗಿ ತೋರಿಸೋದು, ಡಿಫ್ರೆಂಟಾಗಿ ತೋರಿಸೋದು. ನೆನ್ನೆ ನಾನು ನ್ಯೂಸ್ ಪೇಪರ್ ಗಮನಿಸಿದೆ. ಅದರಲ್ಲಿ ಯಾವುದೋ ನಮ್ಮ ಕನ್ನಡ ನ್ಯೂಸ್ ಪೇಪರಲ್ಲಿ ಅಹಿಂದ ವರ್ಸಸ್ ಒಕ್ಕಲಿಗ ಸಮುದಾಯ ಅಂತ. ಏನಿದ್ರ ಅರ್ಥ? ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಬಂದ್ಬಿಟ್ಟು ಆಯಾ ಪಕ್ಷಗಳ ಆಂತರಿಕ ವಿಚಾರ. ಅವರು ಅಲ್ಲಿ ಏನೋ ಒಡಂಬಡಿಕೆ ಆಗಿದ್ದರೆ, ಒಪ್ಪಂದ ಆಗಿದ್ದರೆ, ಅವರು ಅವರ ಸಮಯ ಸೂಕ್ತ ನೋಡಿಕೊಂಡು ಅವರ ಒಂದು ಒಪ್ಪಂದದ ಆಧಾರದ ಮೇಲೋ ಇಲ್ಲ ಏನೋ ಒಂದು ಆಗಿರುತ್ತೆ. ಎಸ್ಪೆಷಲಿ ಸಮ್ಮಿಶ್ರ ಸರ್ಕಾರ ಅಲ್ಲ, ಮಧ್ಯದಲ್ಲಿ ಇಳಿಸಿ ಇನ್ನೊಬ್ಬರು ಮಾಡೋದಕ್ಕೆ. ಒಂದು ವೇಳೆ ಆ ಥರ ಒಪ್ಪಂದ ಆಗಿದ್ದರೂ ಕೂಡ ಅವರ ಆಂತರಿಕ ವಿಚಾರ ಅವ್ರು ಮಾಡ್ಕೊಳ್ತಾರೆ. ಸೊ ಮಾಧ್ಯಮಗಳಿಗೆ ಅದ್ರ ಮೇಲೆ ಅಷ್ಟೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗೋ ಅವಶ್ಯಕತೆ ಇರಲಿಲ್ಲ. ಅದನ್ನು ದಿನ ಬೆಳಗ್ಗೆ ಚರ್ಚೆ ಮಾಡೋ ಅವಶ್ಯಕತೆಯೂ ಇರಲಿಲ್ಲ. ಓಕೆನಾ? ಸೊ ನಾನು ಆಗಲೇ ಹೇಳ್ದಂಗೆ ಕೆಲವರ ಒಂದು ಹೇಳಿಕೆಗಳಿಂದ ಅವ್ರಿಗೆ ಆಹಾರ ಆಯಿತು. ಅವರು ಅದನ್ನು TRP ಬಳಸ್ಕೊತಾ ಇದ್ದಾರೋ ಎಕ್ಸೆಟ್ರಾ ಏನೋ ಮಾಹಿತಿ ಹಂಚ್ತಾ ಇದ್ದಾರೋ, ಅದು ಅವರ ಒಂದು ವೃತ್ತಿ ಧರ್ಮಕ್ಕೆ ಅವರೇ ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ಕೊಬೇಕು. ಒಂದು ಅದು ಮುಂದುವರೆದ ಭಾಗ. ಇನ್ನು ಸ್ವಲ್ಪ ಹಿಂದೆ ಈ ಒಂದು 1 ವೀಕ್ ಬ್ಯಾಕ್ ಹೇಳೋದಾದರೆ, ಈ ಒಂದು ಮುಖ್ಯಮಂತ್ರಿ ಚರ್ಚೆ ಹುಟ್ಟಾಕಂತು. ಆ ಒಂದು ಟೈಮಲ್ಲಿ ಕೆಲವು ಜನಪ್ರತಿನಿಧಿಗಳು ಡೆಲ್ಲಿ ಸಂಚಾರ, ಇನ್ನೊಂದು ಮತ್ತೊಂದು. ಅದರಲ್ಲಿ ಕೆಲವರು ನಾನು ನ್ಯೂಸಲ್ಲಿ ಗಮನಿಸಿದ್ದು, ಒಕ್ಕಲಿಗ ಸಮುದಾಯದ ನಾಯಕರು DK ಶಿವಕುಮಾರ್ ಪರವಾಗಿ ಡೆಲ್ಲಿಗೆ ಹೋಗಿದ್ದಾರೆ. ಏನಕ್ಕೆ? ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಲಾಬಿ ಮಾಡೋದಕ್ಕೆ ಅಂತ. ಒಂದು ಯಾವುದೇ ಪಕ್ಷ ಆಗಲಿ ಅಥವಾ ಯಾವುದೇ MLA ಆಗಲಿ ಅಥವಾ ಮುಖ್ಯಮಂತ್ರಿ ಆಗಲಿ, ಟೋಟಲಿ ಓವರಾಲ್ ಒಬ್ಬ ಜನಪ್ರತಿನಿಧಿ ಚುನಾವಣೆಯಲ್ಲಿ ಗೆಲ್ಲಬೇಕಂತಂದರೆ ಒಂದೇ ಒಂದು ಜಾತಿಯ ಮತಗಳಿಂದ, ಒಂದೇ ಸಮುದಾಯದ ಮತಗಳಿಂದ, ಒಂದೇ ಧರ್ಮದ ಮತಗಳಿಂದ ಅವರು ಜನಪ್ರತಿನಿಧಿ ಆಗೋದಿಲ್ಲ. ಇದು ಫಸ್ಟ್ ಪಾಯಿಂಟು. ಓಕೆ? ಒಂದು ವೇಳೆ ಗೆದ್ದ ಮೇಲೆ ಯಾವುದೇ ಒಬ್ಬ MLA ಆಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಪ್ರಧಾನಿಗಳಾಗಿರ್ಬೋದು, ಒನ್ಸ್ ಗೆದ್ದ ಮೇಲೆ ಕೂಡ ಅದು ಯಾವುದೇ ಉನ್ನತ ಸ್ಥಾನಕ್ಕೆ ಹೋದರೂ ಕೂಡ ಆಯಾ ಸಮುದಾಯಗಳ ಕಡುಬಡವರಿಗೆ ಶ್ರೀಮಂತರಾಗೋದಿಲ್ಲ ಅಟ್ ಎ ಟೈಮ್. ಕ್ಲಿಯರಾ? ಬಟ್ ಏನಪ್ಪ ಅಂದರೆ ಸೈಕಾಲಜಿಕಲಿ ಒಂದು ವಿಲ್ ಪವರ್ ಅಂದರೆ ಅದನ್ನು ಯಾವ ರೀತಿ ನಾವು ವಿವರಣೆ ಮಾಡೋದಂದರೆ, ಆತ್ಮವಿಶ್ವಾಸ ಒಂದು ಜಾಸ್ತಿ ಇರುತ್ತೆ. ನಮ್ಮ ಸಮುದಾಯದಿಂದ ಒಬ್ಬ MLA ಆದ್ನಪ್ಪ, ಮಿನಿಸ್ಟರ್ ಆದ್ನಪ್ಪ, ಮುಖ್ಯಮಂತ್ರಿ ಆದ್ನಪ್ಪ, ಪ್ರಧಾನಿ ಆದ್ನಪ್ಪ ಅಂದ್ಬಿಟ್ಟು ಅವರಲ್ಲಿ ಒಂದು ಆತ್ಮವಿಶ್ವಾಸ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದಾದರೆ, ಈ ನಮ್ಮ ಕರ್ನಾಟಕದ ರಾಜಕೀಯ ಇತಿಹಾಸ ನೋಡಿದ್ರೆ, ಅದರಲ್ಲೂ ಮುಖ್ಯಮಂತ್ರಿ ಸಾಲುಗಳು ನೋಡೋದಾದರೆ,
ಯಾವ ಸಮುದಾಯಗಳು ಬಹುಪಾಲು ಅದರ ಪ್ರಾತಿನಿಧ್ಯ ಪಡ್ಕೊಂಡಿದ್ದಾವೆ? ಕರೆಕ್ಟಾ? ಏನು ಮುಖ್ಯಮಂತ್ರಿ ಸ್ಥಾನಗಳು ಪಡ್ಕೊಂಡಿರೋದು. ಸೊ ಅದನ್ನು ನೀವು ಪ್ರಶ್ನೆ ಮಾಡಿ ಮಾಧ್ಯಮಗಳು. ಎಲ್ಲ ರಾಜಕೀಯ ಪಕ್ಷನೂ ಪ್ರಶ್ನೆ ಮಾಡಿ. ಇವನ್ ಕಾಂಗ್ರೆಸ್ ಮಾಡಿ, JDS ಮಾಡಿ, BJP ಮಾಡಿ. ಈಗ ಎಲ್ಲ ಸಮುದಾಯಗಳ ಜನಪ್ರತಿನಿಧಿಗಳು ಗೆಲ್ಲಬೇಕಂದ್ರೆ ಎಲ್ಲ ಜಾತಿವಾರು ಓಟ್ ಎಲ್ರಿಗೂ ಬೇಕು. ಕರೆಕ್ಟಾ? ಒಂದೇ ಒಂದು ಸಮುದಾಯದ ಓಟಿಂದ ಯಾವುದೇ ಒಬ್ಬ MLAನೂ ಗೆಲ್ಲಕ್ಕಾಗೋದಿಲ್ಲ, ಈವನ್ ಪ್ರಧಾನಿನೂ ಗೆಲ್ಲಕ್ಕಾಗಲ್ಲ. ಕರೆಕ್ಟಾ? ಈವನ್ ಮಂಡಲ ಪಂಚಾಯತಿ ಕೂಡ ಗೆಲ್ಲಕ್ಕಾಗಲ್ಲ. ಸೊ ಆ ನಿಟ್ಟಿನಲ್ಲಿ ಏನಿವತ್ತು ಸಂಘಟನೆಗಳ ಆಧಾರದ ಮೇಲೆ, ಜಾತಿವಾರು ಸಂಘಟನೆಗಳ ಆಧಾರದ ಮೇಲೆ, ಜಾತಿವಾರು ಸ್ವಾಮೀಜಿಗಳು ಏನು ಇವತ್ತು ಬಹಿರಂಗ ಹೇಳಿಕೆಗಳು ನೀಡ್ತಾ ಇದ್ದಾರೆ ಈ ಮುಖ್ಯಮಂತ್ರಿ ವಿಚಾರವಾಗಿ. ಸೊ ಮಾಧ್ಯಮಗಳು ನೀವು ಮರುಪ್ರಶ್ನೆ ಮಾಡಿ ಅವ್ರನ್ನ. ಯಾವ ಬೇಸಿಸ್ ಮೇಲೆ ನೀವು ಬಂದು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ಸೊ ನಿಮ್ಮ ಸಮುದಾಯಗಳಿಂದ ಆಲ್ರೆಡಿ ಎಷ್ಟು ಚೀಫ್ ಮಿನಿಸ್ಟರ್ಗಳಾಗಿದ್ದಾರೆ? ಓಕೆನಾ? ಇವನ್ ಒಕ್ಕಲಿಗಾಸ್ ಇರ್ಬೋದು, ಲಿಂಗಾಯಸ್ ಇರ್ಬೋದು, ಎಕ್ಸೆಟ್ರಾ. ಇಲ್ಲಿ ಡಾಟಾ ಇದೆ, ನಾನು ಬೇಕಾದ್ರೆ ಅದು ಇನ್ಬಾಕ್ಸಲ್ಲಿ ಹಾಕ್ತೀನಿ, ಎಷ್ಟು ಮುಖ್ಯಮಂತ್ರಿಗಳಾಗಿದ್ದಾರೆ, ಯಾವ ಸಮುದಾಯಗಳಾಗಿದ್ದಾರೆ ಅಂತ. ಕ್ಲಿಯರಾ? ಸೊ ಅಂಕಿಅಂಶಗಳು ನೋಡಿ. ಈ ನಮ್ಮ ರಾಜ್ಯದ ಒಟ್ಟಾರೆ ಮುಖ್ಯಮಂತ್ರಿಗಳ ಅವಧಿ ಮತ್ತು ಸಮುದಾಯ, ಅವ್ರು ಯಾವ ಸಮುದಾಯಕ್ಕೆ ಒಳಪಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನೋಡೋದಾದರೆ, ಈ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಪಕ್ಷದಲ್ಲಿ ತಗೊಳ್ಳಿ, ಜಾತಿವಾರು ನೋಡೋದಾದರೆ, ಈಗ ಜಾತಿವಾರು ಸಂಘಟನೆಗಳು ಸ್ವಾಮೀಜಿಗಳು ಬಂದು ಸ್ಟ್ರೈಕ್ ಮಾಡ್ತಾ ಇದ್ದಾರಲ್ಲ, ಸೊ ಜಾತಿವಾರು ನೀವು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡ್ತೀರಿ ಅನ್ನೋದಾದರೆ ಯಾವುದೇ ಪಕ್ಷ, ಸೊ ದಯವಿಟ್ಟು ನಿಮ್ಮ ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ಕೊಳ್ಳಿ. ಆ ಸಂಘಟನೆಗಳು, ಸ್ವಾಮೀಜಿಗಳು, ಪಕ್ಷಗಳು ಎಲ್ಲ ಜಾತಿವಾರು ಓಟ್ರಿಂದ ತಾನೇ ಎಲ್ಲ ಜನಪ್ರತಿನಿಧಿಗಳು ಗೆದ್ದಿರೋದು, ಸರ್ಕಾರ ರಚನೆ ಆಗಿರೋದು. ಎಷ್ಟು ಸಮುದಾಯಗಳು ನೀವು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದೀರಾ? ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ಕೊಳ್ಳಿ. ಈ ಒಂದು ಮಾಧ್ಯಮಗಳು ಅಷ್ಟೇ, ಇದೇ ಸಮಯದಲ್ಲಿ ನೀವು ಆ ಪಕ್ಷಗಳನ್ನ ಮರುಪ್ರಶ್ನೆ ಮಾಡಿ. ಸಾಮಾಜಿಕ ನ್ಯಾಯ ಅಂತಿರಲ್ವಾ? ಸಾಮಾಜಿಕ ನ್ಯಾಯ ಇರಬೇಕು ಕೂಡ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳನ್ನು ನೀವು ದಯವಿಟ್ಟು ಒಂದೇ ತಕ್ಕಡಿಯಲ್ಲಿಟ್ಟು ಈ ಒಂದು ವಿಚಾರದಲ್ಲಿ ಪ್ರಶ್ನೆ ಮಾಡಿ. BJPಯನ್ನು ಪ್ರಶ್ನೆ ಮಾಡಿ, ಕಾಂಗ್ರೆಸ್ಸನ್ನು ಪ್ರಶ್ನೆ ಮಾಡಿ, JDSನ್ನು ಪ್ರಶ್ನೆ ಮಾಡಿ. ಎಲ್ಲ ಜಾತಿವಾರು ಸಮುದಾಯಗಳ ಓಟ್ ಬೇಕು. ಕರೆಕ್ಟಾ? ಮುಖ್ಯಮಂತ್ರಿ ಮತ್ತೊಂದು ಸ್ಥಾನಗಳು ಮಾತ್ರ ಕೆಲವೇ ಸಮುದಾಯಗಳು ಸೀಮಿತನಾ? ಮತ್ತು ಇನ್ನುಳಿದ ಸಮುದಾಯಗಳು ನಿಮ್ಗೆ ಓಟ್ ಹಾಕ್ಕೊಂಡು ಜೈಕಾರ ಕೂತ್ಕೊಂಡು ಜೈ ಅಂದ್ಕೊಂಡಿರ್ಬೇಕಾ? ಎಷ್ಟು ವರ್ಷಗಳ ಕಾಲ? ಯಾಕೆ ಈ ಒಂದು ಮಲತಾಯಿ ಧೋರಣೆ? ಸೊ ಇದು ಸಾಮಾಜಿಕ ನ್ಯಾಯನ ಇದು? ಅಂಕಿಅಂಶ ಗಮನಿಸಿ. ಸೊ ಈ ನಿಟ್ಟಿನಲ್ಲಿ ಒಂದು ಕೆಲವರು ಅಭಿಮಾನಿಗಳು ನಮ್ಮ ಸಮುದಾಯನೇ ನಾಯಕನೇ ಆಗಬೇಕು ಅಂತಿರಲ್ಲ. ಸೊ ಯಾರೇ ಇರಲಿ, ನಾನು ಈಗ ಜಸ್ಟ್ ನೆನ್ನೆ ನ್ಯೂಸ್ ನೋಡಿದೆ, ಕೆಲವರು ನಾವು ಒಕ್ಕಲಿಗರು ಇನ್ಮೇಲೆ ಕಾಂಗ್ರೆಸ್ ವೋಟ್ ಹಾಕೋದಿಲ್ಲ ಅಂತ ಅವರು ಒಕ್ಕಲಿಗ ಸಂಘದ ಅಧ್ಯಕ್ಷರು ಹೇಳ್ತಾ ಇದ್ರು. ಅಲ್ಲ ಸ್ವಾಮಿ, ಈಗ ಒಕ್ಕಲಿಗರು ಕಾಂಗ್ರೆಸ್ ವೋಟ್ ಹಾಕೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅದೇ ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ಕೊಳ್ಳಿ. ಮೊನ್ನೆ ನಡೆದ ಒಂದು ವಿಧಾನಸಭಾ ಚುನಾವಣೆಗಳಲ್ಲಿ ಕೆಲವು ಆಯ್ದ ಜಿಲ್ಲೆಗಳನ್ನು ಹೊರತುಪಡಿಸಿ ಇನ್ನುಳಿದ ಕರ್ನಾಟಕದಾದ್ಯಂತ ಎಷ್ಟು ಜಿಲ್ಲೆಗಳಲ್ಲಿ ನೀವು ಕಾಂಗ್ರೆಸ್ ಪರವಾಗಿ ವೋಟ್ ಮಾಡಿದ್ದೀರಾ ಹೇಳಿ? ಶೇಕಡಾವಾರು ಎಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪರವಾಗಿ ನೀವು ವೋಟ್ ಮಾಡಿ ಅಂತ ಹೇಳಿದ್ದೀರಾ? ಎಷ್ಟು ವೋಟ್ ಮಾಡಿದ್ದೀರಾ? ಸೊ ದಯವಿಟ್ಟು ಅದನ್ನು ಪ್ರಶ್ನೆ ಮಾಡ್ಕೊಳ್ಳಿ. ನಿನ್ನೆ ಇನ್ನೊಂದು ನ್ಯೂಸ್ ನೋಡಿದ್ರೆ, ಕೋಲಾರದು ಯಾರೋ ಕುರುಬರ ಸಂಘಟನೆ ಬಂದ್ಬಿಟ್ಟು ಫ್ಯೂಚರಲ್ಲಿ ಸಿದ್ದರಾಮಯ್ಯನಿಗೆ ಏನೋ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ದೀರಂತಂದರೆ ನಾವು ಫ್ಯೂಚರಲ್ಲಿ ಕಾಂಗ್ರೆಸ್ ವೋಟ್ ಮಾಡೋದಿಲ್ಲ ಅಂತ ಹೇಳಿದ್ದೀರಾ. ಸೊ ದಯವಿಟ್ಟು ಯಾಕೆ ಆ ರೀತಿ ಒಂದು ಹೇಳಿಕೆಗಳು ನೀಡ್ತಾ ಇದ್ದೀರಾ ನೀವು? ಜಾತಿವಾರು ಮುಖ್ಯಮಂತ್ರಿ ಸ್ಥಾನ ಅನ್ನೋದು ಜಾತಿ ನೋಡ್ಕೊಂಡು ಕೊಡೋದಲ್ಲ. ಒಂದು ವೇಳೆ ಆ ಸಮುದಾಯದ ಒಂದು ಆತ್ಮವಿಶ್ವಾಸ ಹೆಚ್ಚಿಸ್ಬೋದು ಯಾವುದೇ ಮುಖ್ಯಮಂತ್ರಿ ಮಾಡಿದ್ರೆ ಕೂಡ. ಹಾಗಂತ ಆ ಕಡುಬಡವರನ್ನು ನಾವು ಶ್ರೀಮಂತರು ಮಾಡೋಕ್ಕಾಗೋದಿಲ್ಲ. ಯಾವುದೇ ಸಮುದಾಯದ ಮುಖ್ಯಮಂತ್ರಿ ಆಗಿಬಿಟ್ರೆ ಆ ಸಮುದಾಯಗಳ ಕಡುಬಡವರು ಏಕಾಏಕಿ ಶ್ರೀಮಂತರಾಗೋದಿಲ್ಲ. ಸೊ ನೀವು ಏನಿವತ್ತು ಈ ರೀತಿ ಹೇಳಿಕೆಗಳು ನೀಡ್ತಾ ಇದ್ದೀರಾ, ದ್ವಂದ್ವ ಹೇಳಿಕೆಗಳು, ಪಕ್ಷ ವಿರೋಧಿ ಹೇಳಿಕೆಗಳು, ಈ ಒಂದು ವ್ಯಕ್ತಿ ಅಭಿಮಾನ ಮೇಲೆ ಹೇಳಿಕೆಗಳು ನೀಡ್ತಾ ಇದ್ದೀರಾ. ಸೊ ಅದರ ಇಂಡೈರೆಕ್ಟ್ ಎಫೆಕ್ಟು ಪಕ್ಷದ ಮೇಲೆ ಬೀಳ್ತಾ ಇದೆ. ಓಕೆನಾ? ಸೊ ಫ್ಯೂಚರಲ್ಲಿ ಪಕ್ಷ ಕಟ್ಟೋದಕ್ಕೆ ಮತ್ತು